ಹಾಸನ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ ಮೇಲುಗೈ ಸಾಧಿಸಿದೆ. ಇದರಿಂದ ಮಾಜಿ ಶಾಸಕ ಪ್ರೀತಂ ಗೌಡಗೆ ಹಿನ್ನಡೆಯಾಗಿದೆ. ಅತ್ತ ಕಾರವಾರದಲ್ಲಿ ಬಿಜೆಪಿ ಮತ್ತೆ ಅಧಿಕಾರ ಹಿಡಿದಿದ್ರೆ ಗದಗ ಪುರಸಭಾ ಕಾಂಗ್ರೆಸ್ ಪಾಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಇವತ್ತು ಚುನಾವಣೆ ನಡೆಯಲಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಹಾಸನ ನಗರಸಭೆ ಜೆಡಿಎಸ್ ಪಾಲು, ಕಾರವಾರ ಮತ್ತೆ ಬಿಜೆಪಿಗೆ. ನಗರಸಭೆ ಚುನಾವಣೆಯಲ್ಲೂ ಪ್ರೀತಂ ವಿರುದ್ಧ ದಳಪತಿಗಳ ಸೇಡು. ತೀವ್ರ ಕುತೂಹಲ ಮೂಡಿಸಿದ್ದ ಹಾಸನ ನಗರಸಭೆ ಅಧಿಕಾರ ಕೊನೆಗೂ ಜೆಡಿಎಸ್ ಪಾಲಾಗಿದೆ. ನಿರೀಕ್ಷೆಯಂತೆ ಅಧ್ಯಕ್ಷ ಗಾದಿ ಜೆಡಿಎಸ್ ತೆಕ್ಕೆಗೆ ಜಾರಿದ್ರೆ ಉಪಾಧ್ಯಕ್ಷ ಸ್ಥಾನ ಕೂಡ ಜೆಡಿಎಸ್ ಜೊತೆ ಗುರುತಿಸಿಕೊಂಡಿದ್ದ ಬಿಜೆಪಿ ಸದಸ್ಯ ಪಾಲಾಗಿದೆ. ಇದು ಬಿಜೆಪಿ ನಾಯಕರಿಗೆ ನುಂಗಲಾರದ ತುತ್ತಾಗಿದೆ. ಈ ಮೂಲಕ ಮಾಜಿ ಶಾಸಕ ಪ್ರೀತಂ ಗೌಡಗೆ ಹಿನ್ನಡೆ ಉಂಟಾಗಿದೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯಿಂದ ಶಿಲ್ಪಾ ವಿಕ್ರಮ್ ನಾಮಪತ್ರ ಸಲ್ಲಿಸಿದ್ರು. ಆದ್ರೆ ಜೆಡಿಎಸ್ ಸದಸ್ಯರು ಶಿಲ್ಪಾ ವಿಕ್ರಮ್ ಅವರನ್ನ ಬೆಂಬಲಿಸಲಿಲ್ಲ. ಬದಲಿಗೆ ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಜೆಡಿಎಸ್ ಜೊತೆ ಗುರುತಿಸಿಕೊಂಡಿರುವ ಬಿಜೆಪಿ ಸದಸ್ಯೆ ಲತಾದೇವಿ ಅವರನ್ನ ಆಯ್ಕೆ ಮಾಡಿದೆ. ಅಧ್ಯಕ್ಷರಾಗಿ ಹಾಸನ ಶಾಸಕ ಸ್ವರೂಪಾಪ್ತ ಜೆಡಿಎಸ್ನ ವಿ ಚಂದ್ರೇಗೌಡ ಆಯ್ಕೆಯಾಗಿದ್ದಾರೆ. ಆ ತೀರ್ಮಾನ 10 ತಿಂಗಳು ಅವ್ರ ಅಧ್ಯಕ್ಷರು, ನಾವು ಉಪಾಧ್ಯಕ್ಷರು, 10 ತಿಂಗಳ ನಂತರ ನಾವು ಅಧ್ಯಕ್ಷರು, ಅವರು ಉಪಾಧ್ಯಕ್ಷರು ಅಂತ ಹೇಳಿ ನಮ್ಮ ಎಲ್ಲಾ ಸದಸ್ಯರು ಕೂಡ ಜಾತ್ಯತೀತ ಜನತಾದಳದ ಅಧಿಕೃತ ಅಭ್ಯರ್ಥಿ ಪರವಾಗಿ ಕೈಯನ್ನೆತ್ತದ್ರ ಮೂಲಕ ಅವರಿಗೆ ಬೆಂಬಲವನ್ನು ಘೋಷಿಸಿದ್ದಾರೆ. ನಮ್ಮ ಪಕ್ಷದ ತೀರ್ಮಾನದಂತೆ, ನಮ್ಮ ಪಕ್ಷದ ಮುಖಂಡರಿಗೆ ಕೊಟ್ಟ ಮಾತಿನಂತೆ ಜನತಾದಳದ ಸದಸ್ಯರು ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿ ಯಾರಿಗೆ ವಿಪ್ಪನ್ನ ಕೊಟ್ಟಿದ್ವಿ, ನಮ್ಮ 14ನೇ ವರ್ಣ ಶಿಲ್ಪಾ ವಿಕ್ರಾಂತ್ ಅವರಿಗೆ ಮತವನ್ನು ಹಾಕಬೇಕಿತ್ತು. ಆ ಕೆಲಸ ಆಗಿಲ್ಲ. ಮೈತ್ರಿ ಧರ್ಮವನ್ನು ಪಾಲಿಸಿಲ್ಲ ಅನ್ನೋದು ಮೇಲ್ನೋಟ ಕಂಡು ಬರ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಕಾರವಾರ ನಗರಸಭೆಯಲ್ಲಿ ಬಿಜೆಪಿಗೆ ಮತ್ತೆ ಅಧಿಕಾರ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ನಗರಸಭೆ ಅಧಿಕಾರ ಮತ್ತೆ ಜೆಡಿಎಸ್ ಪಾಲಾಗಿದೆ. ಇದರಿಂದ ಕಾರವಾರ ಅಂಕೋಲಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಸತೀಶ್ ಶೈಲ್ಗೆ ಮುಖಭಂಗ ಉಂಟಾಗಿದೆ. ಕಾರವಾರ ನಗರಸಭೆ ಅಧ್ಯಕ್ಷರಾಗಿ ಬಿಜೆಪಿಯ ರವಿರಾಜ್ ಅಂಕೋಲೆಕರ, ಉಪಾಧ್ಯಕ್ಷರಾಗಿ ಪ್ರೀತಿ ಜೋಶಿ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪರ 19 ಮತ, ಕಾಂಗ್ರೆಸ್ ಅಭ್ಯರ್ಥಿ ಪರ 14 ಮತ ಚಲಾವಣೆಯಾಗಿದ್ವು. 5 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಗೆದ್ದು ಬೀಗಿದ್ರು. ಇದೇ ವೇಳೆ ಕೈಕಮಲ ನಾಯಕರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಹಾಲಿ ಶಾಸಕರ ವಿರುದ್ಧ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಕೆಂಡಮಂಡಲ ಆಗಿದ್ರು. ಒಂದು ಬಿಜೆಪಿಯ ಒಂದು ಗೆಲುವನ್ನು ನೋಡ್ಲಿಕ್ಕಾಗದೆ ಬಡ್ಬಡಿಸ್ತಾ ಇದ್ದಾರೆ ಶಾಸಕರು. ಯಾಕಂದ್ರೆ ಅವರು ಈಗ 1 ವೀಕಿಂದ ದಿನನಿತ್ಯ ನಮ್ಮ ಮೆಂಬರ್ಗಳನ್ನು, ನಮ್ಮ ಬಿಜೆಪಿ ಸದಸ್ಯರುಗಳನ್ನು ತಗೊಂಡು ಹೋಗೋದು. ನಂದಾ ಸಾವಂತರಿಗೆ ಅವರೆಷ್ಟು 20 ಲಕ್ಷದ ಮನೆ ಕೊಡ್ತೇನೆ ಹಾಗೂ ಏನೇನೋ ಕೊಡ್ತಾರಂತ ಹೇಳ್ಕೊಂಡು ಅಲ್ಲಿಂದ ಎತ್ತಂಗಡಿ ಮಾಡಿ ತೊಗೊಂಡು ಹೋಗಿ ಒಂದು ರೆಸಾರ್ಟ್ನಲ್ಲಿ ಇಟ್ಟಿದ್ರು ಬಿಜೆಪಿಯ ನಮ್ಮ ಸದಸ್ಯರಿಗೆ. ನಮ್ಮ ಹತ್ರ ಪುರಾವೆಗಳಿದೆ, ಸ್ವತಃ ಅವರೇ ಸಾಕ್ಷಿ ಇದ್ದಾರೆ. ಚಿಕ್ಕಮಗಳೂರು ನಗರಸಭೆ ಚುನಾವಣೆ ದೋಸ್ತಿ ಪಕ್ಷಗಳಿಗೆ ಆಪರೇಷನ್ ಭೀತಿ. ಚಿಕ್ಕಮಗಳೂರು ನಗರಸಭೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಪ್ರತಿಷ್ಠೆಯ ಕಣವಾಗಿದೆ. ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಆಪರೇಷನ್ ಭಯದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ 18 ಸದಸ್ಯರು ಕುಂದಾಪುರ ರೆಸಾರ್ಟ್ ಸೇರಿದ್ದಾರೆ. ಆದ್ರೆ ಬಿಜೆಪಿಯ 3 ಸದಸ್ಯರು ದೂರ ಉಳಿದು ಶಾಕ್ ನೀಡಿದ್ದಾರೆ. ಹೀಗಾಗಿ ಸಿಟಿ ರವಿ ವರ್ಸಸ್ ಶಾಸಕ ತಮ್ಮಯ್ಯ ನಡುವೆ ಅಧ್ಯಕ್ಷ ಉಪಾಧ್ಯಕ್ಷ ಕುರ್ಚಿಗಾಗಿ ಹಾವು ಏಣಿ ಆಟ ಆರಂಭವಾಗಿದೆ. ಕಾಂಗ್ರೆಸ್ ಪಾಲಾದ ಲಕ್ಷ್ಮೇಶ್ವರ ಪುರಸಭೆ ಅಧಿಕಾರ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪುರಸಭೆ ಅಧಿಕಾರ ಕಾಂಗ್ರೆಸ್ ಪಾಲಾಗಿದೆ. ಇದರಿಂದ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಗೆ ಭಾರಿ ಮುಖಭಂಗ ಉಂಟಾಗಿದೆ. ಲಕ್ಷ್ಮೇಶ್ವರ ಪುರಸಭೆ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಯಲ್ಲವ್ವ ದುರ್ಗಣ್ಣವರ್, ಉಪಾಧ್ಯಕ್ಷರಾಗಿ ಫಿರ್ದೋಷ್ ಅಡೂರ ಆಯ್ಕೆಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.